ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಮುಂಬೈ ಆಫೀಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗಿರುತ್ತೆ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, RBIನ ಮೆಡಿಕಲ್ ಕನ್ಸಲ್ಟೆಂಟ್ನ ಹುದ್ದೆಗಳು ಖಾಲಿ ಇದ್ದು, ಇದು ಪಾರ್ಟ್ ಟೈಮ್ನ ಹುದ್ದೆ ಆಗಿರುತ್ತೆ. ಹಾಗೆ ಈ ಹುದ್ದೆ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೂಡ ಇದ್ದು, ಅವರ್ಲಿ ಪೇಮೆಂಟ್ ಇರುತ್ತೆ ಈ ಹುದ್ದೆಗೆ. ಇನ್ನು ಈ ಹುದ್ದೆಗೆ ಎಲಿಜಿಬಲ್ ಮತ್ತು ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡ್ಬೋದಾಗಿದ್ದು, ಟೋಟಲ್ 13 ವೇಕೆನ್ಸೀಸ್ ಖಾಲಿದ್ದಾವೆ. ಹಾಗೆ ರಿಸರ್ವೇಷನ್ ಕೂಡ ಇದ್ದು, SC ಕ್ಯಾಟಗರಿಗೆ ಯಾವುದೇ ರಿಸರ್ವೇಷನ್ ಇರೋದಿಲ್ಲ. ST ಕ್ಯಾಟಗರಿಗೆ 2 ಹುದ್ದೆ, OBC ಕ್ಯಾಟಗರಿಗೆ 3 ಹುದ್ದೆ, EWSನ ಅಭ್ಯರ್ಥಿಗೆ 1 ಹುದ್ದೆ, ಹಾಗೆ ಜನರಲ್ ಕ್ಯಾಟಗರಿಗೆ ಒಟ್ಟು 7 ಹುದ್ದೆಗಳು ಖಾಲಿ ಇದ್ದು, ಟೋಟಲಾಗಿ 13 ವೇಕೆನ್ಸೀಸ್ ಇದ್ದಾವೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗಿದ್ದು, ಸ್ಪೀಡ್ ಪೋಸ್ಟ್ ಅಥವಾ ನೀವೇ ಡೈರೆಕ್ಟಾಗಿ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಪೋಸ್ಟ್ನ ಮುಖಾಂತರ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಿರುವಂಥ ಅಡ್ರೆಸ್ಗೆ, ಅಂದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್, ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ರಿಸರ್ವೇಷನ್ ಆಫ್ ಇಂಡಿಯಾ, ಮುಂಬೈ ರಿಲಿಜನ್ ಆಫೀಸ್, ಶಾಹಿದ್ ಭಗತ್ ಸಿಂಗ್ ರೋಡ್, ಫೋರ್ಟ್, ಮುಂಬೈ 400001 ಈ ಅಡ್ರೆಸ್ಗೆ ಜೂನ್ 6ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ನ ಬಂದು, ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆದ www.rbi.organize.in ಈ ವೆಬ್ಸೈಟಲ್ಲಿ ಮಾತ್ರ ನೋಟಿಫಿಕೇಷನ್ನ ಪಬ್ಲಿಷ್ ಮಾಡಿದ್ದು, ಇದರಲ್ಲಿ ಮಾತ್ರ ನೀವು ನೋಟಿಫಿಕೇಷನ್ನ ಚೆಕ್ ಮಾಡ್ಬೋದಾಗಿರುತ್ತೆ ಬೇಕನ್ನೋವಂಥ ಅಭ್ಯರ್ಥಿಗಳು. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗಿದ್ದು, ಇನ್ಕಮ್ ಸರ್ಟಿಫಿಕೇಟ್ನ ಫೈನಾನ್ಷಿಯಲ್ ಇಯರ್ ಬಂದು 2024-25 ಇಯರಲ್ಲಿ ತೊಗೊಂಡಿರುವಂಥ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ನೀಡಬೇಕಾಗಿದ್ದು. ಇನ್ನು ಯಾವ್ಯಾವ ಹುದ್ದೆ ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಅಮರ್ ಬಿಲ್ಡಿಂಗ್ ಆ್ಯಂಡ್ MOB ಡಿಸ್ಪೆನ್ಸರಿ ರಿಸರ್ವೇಷನ್ ಆಫ್ ಇಂಡಿಯಾ, ಮುಂಬೈ ರಿಲಿಜನ್ ಆಫೀಸ್, ಅಮರ್ ಬಿಲ್ಡಿಂಗ್, ಫೋರ್ಟ್, ಮುಂಬೈ 400011 ಈ ಅಡ್ರೆಸ್ನಲ್ಲಿ ನಿಮಗೆ ಹುದ್ದೆ ಖಾಲಿದ್ದು, ಇದರಲ್ಲಿ ಕೆಲಸ ಮಾಡುವಂಥ ಅಭ್ಯರ್ಥಿಗಳಿಗೆ ಮಂಡೇ ಟು ಫ್ರೈಡೇ ವರ್ಕಿಂಗ್ ಡೇಸ್ ಆಗಿದ್ದು 11 to 4:30ವರೆಗೂ ನಿಮಗೆ ಕೆಲಸ ಇರುತ್ತೆ. ಇನ್ನು 7ನೇದಾಗಿ ಅಮರ್ ಬಿಲ್ಡಿಂಗ್ ಆ್ಯಂಡ್ MOB ಡಿಸ್ಪೆನ್ಸರಿ ಮೆಡಿಕಲ್ ಎಮರ್ಜೆನ್ಸಿಯ ಹುದ್ದೆಗಳು ಖಾಲಿದ್ದು, ಈ ಹುದ್ದೆ ಕೂಡ ಮಂಡೇ ಟು ಫ್ರೈಡೇ ಹುದ್ದೆಯಾಗಿದ್ದು, ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ಮತ್ತು 4:30ರಿಂದ 7 ಗಂಟೆವರೆಗೂ ಕೆಲಸ ಇರುತ್ತೆ. ಇದರಲ್ಲಿ 2 ಶಿಫ್ಟ್ ವರ್ಕ್ ಇರುತ್ತೆ. ಇನ್ನು 3ನೇದಾಗಿ ಬ್ಯಾಂಕ್ ಹೌಸ್ ಕ್ವಾರ್ಟರ್ಸ್ ಡಿಸ್ಪೆನ್ಸರಿ, ಬ್ಯಾಂಕ್ ಹೌಸ್ ಕ್ವಾರ್ಟರ್ಸ್, ಬ್ಯಾಕ್ ಬೇ ರಿಲ್ಯಾಕ್ಸೇಷನ್ ನಿಯರ್ ಮಂತ್ರಾಲಯ, ಮುಂಬೈ 400020 ಈ ಅಡ್ರೆಸ್ಸಲ್ಲಿ ನಿಮಗೆ ಮಂಡೇ ಟು ಸ್ಯಾಟರ್ಡೇ ವರ್ಕ್ ಇರುತ್ತೆ. ಬೆಳಿಗ್ಗೆ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ನಿಮಗೆ 1 ಅವರ್ ಕೆಲಸ ಇರುತ್ತೆ ಈ ಅಡ್ರೆಸ್ಸಲ್ಲಿ. ಇನ್ನು 4ನೇದಾಗಿ ಬಂದೂಕ್ ಡಿಸ್ಪೆನ್ಸರಿ, ಬಂದೂಕ್ ಈಸ್ಟ್ನಲ್ಲಿ ಮಂಡೇ ಟು ಸ್ಯಾಟರ್ಡೇ ವರ್ಕಿಂಗ್ ಡೇಸ್ ಇದಾಗಿದ್ದು, ಬೆಳಿಗ್ಗೆ 9 ಗಂಟೆಯಿಂದ 11:30ವರೆಗೂ ನಿಮಗೆ ಕೆಲಸ ಇರುತ್ತೆ. ಇನ್ನು
ದಾಹಿಸರ್ ಕ್ವಾರ್ಟರ್ ಡಿಸ್ಪೆನ್ಸರಿ RBI ಸ್ಟಾಫ್ ಕ್ವಾರ್ಟರ್ಸ್ನಲ್ಲಿ ಕಂದ್ರಾಪಾಡನಲ್ಲಿ ಇದು ಮಂಡೇ ಟು ಸಾಟರ್ಡೆ ವರ್ಕಿಂಗ್ ಡೇಸ್ ಆಗಿದ್ದು 12 ಗಂಟೆಯಿಂದ 2:30ವರೆಗೂ ಕೆಲಸ ಇರುತ್ತೆ ನಿಮಗೆ. ಇನ್ನು 6ನೇದಾಗಿ ಹೀಗೆ ವಿವಿಧ ಪ್ಲೇಸ್ನಲ್ಲಿ ವಿವಿಧ ವರ್ಕಿಂಗ್ ಡೇ ಟೈಮಿಂಗ್ಸ್ನಲ್ಲಿ ಚೇಂಜಸ್ ಇರುತ್ತೆ ನಿಮಗೆ. ಹಾಗಾಗಿ ನಿಮಗೆ ಪೇಮೆಂಟ್ ಬಂದು ಪರ್ ಅವರ್ಗೆ ಇಷ್ಟು ಅಂತ ನೀಡೋದ್ರಿಂದ ವರ್ಕಿಂಗ್ ಟೈಮ್ ಮತ್ತು ವರ್ಕಿಂಗ್ ಅಡ್ರೆಸ್ ಕೂಡ ಚೇಂಜ್ ಇರುತ್ತೆ. 13 ವೇಕೆನ್ಸೀಸು ಕೂಡ ಒಂದೊಂದು ಪ್ಲೇಸಸಲ್ಲಿ ಒಬ್ಬೊಬ್ಬರು ಇದ್ದು ಅದರಲ್ಲಿ ಟೈಮಿಗೆ ತಕ್ಕಾಗೆ ಹಾಗೆ ಅಡ್ರೆಸ್ಸಲ್ಲಿ ಟೈಮಿಂಗ್ಸ್ ಎಲ್ಲ ಚೇಂಜ್ ಇರುತ್ತೆ. ಮಂಡೇ ಟು ಸಾಟರ್ಡೆ ಅಥವಾ ಫ್ರೈಡೇವರೆಗೂ ನಿಮಗೆ ಕೆಲಸ ಇರುತ್ತೆ. ಇನ್ನು ಇವುಗಳಿಗೆ ಅಪ್ಲೈ ಮಾಡೋವಂಥ ಅಭ್ಯರ್ಥಿಗಳು ಮಸ್ಟಾಗಿ MBBS ಡಿಗ್ರಿ ಪಾಸಾಗಿರಬೇಕಾಗಿರುತ್ತೆ. ಯಾವುದೇ ಮೆಡಿಕಲ್ ಕೌನ್ಸಿಲಿಂಗ್ ಅಥವಾ ಇರೋದ್ರಿಂದ ನೀವು ಪಾಸಾಗಿರಬೇಕಾಗಿದ್ದು, ಹಾಗೆ 2ನೇದಾಗಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಜನರಲ್ ಮೆಡಿಷನ್ ನೀವು ಮಾಡಿರಬೇಕಾಗಿರುತ್ತೆ. ಹಾಗೆ 3ನೇದಾಗಿ ಮಿನಿಮಮ್ 2 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಸಿಂಗ್ ಮಾಡಬೇಕಾಗಿದ್ದು ಯಾವುದೇ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರಬೇಕಾಗಿರುತ್ತೆ. ಇನ್ನು 4ನೇದಾಗಿ ಅಪ್ಲಿಕೇಶನ್ ಶುಡ್ ಹ್ಯಾವ್ ಈ ಡಿಸ್ಪೆನ್ಸರಿ ಪ್ಲೇಸ್ ಆರ್ ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥ ಅಭ್ಯರ್ಥಿಯು ನೀವು ಕೆಲಸಕ್ಕೆ ಜಾಯ್ನ್ ಆಗ್ತಿರೋಂಥ ಪ್ಲೇಸಿಂದ ನಿಯರ್ 40 ಕಿಲೋಮೀಟರ್ಸ್ ನಿಯರ್ಸಲ್ಲಿ ನೀವು ಇರಬೇಕಾಗಿದ್ದು ಅಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆದ್ರಪ್ಪ ಅಂತಂದರೆ ನಿಮಗೆ ರೆಮ್ಯುನರೇಷನ್ ಬಂದು ಕಾಂಟ್ರಾಕ್ಟ್ ಪೀರಿಯಡ್ನವರೆಗೂ ನಿಮಗೆ ಪರ್ ಅವರ್ಗೆ 1000 ರೂಪೀಸ್ ಪೇ ಮಾಡ್ತಾರೆ. ಕೆಲವೊಮ್ಮೆ ನಿಮಗೆ ಮಂತ್ಲಿ 1 ಟೈಮ್ ಅಂದರೆ 1 ಅವರ್ ಮಾತ್ರ ಕೆಲಸ ಇರೋ ಥರ ಆದರೆ ಪರ್ ಮಂತ್ಗೆ 1000 ರೂಪೀಸ್ ಪೇ ಮಾಡೋ ಥರ ಇರುತ್ತೆ. ಅಂದರೆ ಪರ್ ಮಂತ್ಗೆ 1 ಅವರ್ ಆದರೆ ನಿಮಗೆ ಕೆಲಸ ನೀಡಿರ್ತಾರೆ. ಇನ್ನು ಅದ್ರ ಜೊತೆಗೆ ನಿಮಗೆ ಕನ್ವೀನಿಯನ್ಸ್ ಅಲವೆನ್ಸ್ 1000 ರೂಪೀಸ್ ಪರ್ ಮಂತ್ಗೆ ಇರುತ್ತೆ. ಇನ್ನು ಯಾವುದೇ ಮೊಬೈಲ್ ಚಾರ್ಜಸ್ ಅದರ್ ಫೆಸಿಲಿಟೀಸ್ ಏನೂ ಇರೋದಿಲ್ಲ. ಹಾಗೆ ಎನಿ ಪಬ್ಲಿಕ್ ಹಾಲಿಡೇಸ್ ದಿನ ಏನಾದರೂ ಕೆಲಸ ಮಾಡಿದ್ರೆ ನಿಮಗೆ ಅವಾಗೂ ಕೂಡ ಪರ್ ಅವರ್ಗೆ 1000 ರೂಪೀಸೇ ನಿಮಗೆ ಪೇ ಮಾಡ್ತಾರೆ. ಹಾಗೆ ನಿಮಗೆ ಪೇಮೆಂಟ್ ಬಂದು ಡ್ಯೂಟಿಯ ಆ್ಯಕ್ಚುಲ್ ಟೈಮ್ ಅವರ್ಸ್ನ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನಿಮಗೆ ಪೇಮೆಂಟ್ ನೀಡ್ತಾರೆ. ಹಾಗೆ ಪರ್ ವೀಕ್ಗೆ ಮ್ಯಾಕ್ಸಿಮಮ್ ಒಂದು 30 ಅವರ್ಸ್ ಗಂಟ ನೀಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಯಾವುದೇ ರಿನ್ಯೂವಲ್ ಕಾಂಟ್ರಾಕ್ಟ್ ಪೀರಿಯಡ್ ಆದಮೇಲೆ ಯಾವುದು ಕಾಂಟ್ರಾಕ್ಟ್ ರಿನ್ಯೂವಲಬಲ್ ಏನೇ ಆಗೋದಿಲ್ಲ. ಕಾಂಟ್ರಾಕ್ಟ್ ಪೀರಿಯಡ್ ಮುಗಿದ್ಮೇಲೆ ಅಷ್ಟೇ ಕೆಲಸ ಮುಗೀತು, 3 ಇಯರ್ಸ್ ಅಷ್ಟೇ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ನೋಡೋದಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಹಾಗೆ ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿ ಆಯ್ಕೆ ಮಾಡ್ತಾರೆ. ಹಾಗೆ ಇಲ್ಲಿ ಕಾಣಿಸ್ತಿರೋಂಥ ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ನಿಮ್ಮ ಫೋಟೋ, ನೇಮ್, ಅಡ್ರೆಸ್, ಹಾಗೆ ಫಾದರ್ ನೇಮ್, ಇಮೇಲ್ ID, ಹಾಗೆ ಇದರಲ್ಲಿ ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕಂತಿದ್ದೀರಾ ಅಂತ ಅನ್ನೋದನ್ನ ಕ್ಲಿಕ್ ಮಾಡಿ ಇದು ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಬೇಕಾಗುವಂಥ ಡಾಕ್ಯುಮೆಂಟ್ ಹಾಗೆ ಫೋಟೋ ಕಾಪೀಸ್ ಕೂಡ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗೆ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಇರುತ್ತೆ, ಅದು ಇಂಟರ್ವ್ಯೂ ಸಮಯದಲ್ಲಿ ಇರುತ್ತೆ. ಸೊ ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಲೇಬೇಕಾಗಿರುತ್ತೆ. ಪರ್ ಮಂತ್ಗೆ 1 ಅವರ್ ಆದರೆ ನಿಮಗೆ ಕೆಲಸ ನೀಡ್ತಾರೆ. ಮತ್ತು 3 ಇಯರ್ಸ್ ಇದು ಕಾಂಟ್ರಾಕ್ಟ್ನ ಪೀರಿಯಡ್ ಆಗಿರುತ್ತೆ. ನಿಮಗೆ ಇದು ಪಾರ್ಟ್ ಟೈಮ್ ರೀತಿ ಹುದ್ದೆಯಾಗಿದ್ದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಮತ್ತು
ವರ್ಕಿಂಗ್ ಪ್ಲೇಸಿಂದ ನಿಯರ್ 40 ಕಿಲೋಮೀಟರ್ಸ್ ನಿಯರ್ಸ್ ಇರೋವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ದೂರ ಆದರೆ ನಿಮಗೂ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಯರ್ 40 ಕಿಲೋಮೀಟರ್ಸ್ ಇರೋರಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ಎಲಿಜಿಬಲ್ ಇರೋವಂಥ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಯಾವುದೇ ಏಜ್ ಲಿಮಿಟ್ ಅನ್ನೋದೇನು ಇರೋದಿಲ್ಲ. ಎಕ್ಸ್ಪೀರಿಯೆನ್ಸ್ ಇದ್ದು ಅಪ್ಲೈ ಮಾಡೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಬೇಕು ಅಂತ ಟ್ರೈ ಮಾಡ್ತಿರೋಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವರೆಲ್ಲರೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.